ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದಿಂದ ಕೇಳಲಾಗುವಂತಹ 3 ಅಂಕದ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾನು ನಿಮಗಿಂದು ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನ ಪೂರ್ತಿ ನೋಡಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ, ಸೈನ್ ಥೀಟಾ ಡಿವೈಡೆಡ್ ಬೈ 1 - ಕಾಸ್ ಥೀಟಾ ಪ್ಲಸ್ tan theta divided by 1 plus cos theta is equal to cot theta plus secant theta into cosecant theta ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಮೊದಲಿಗೆ LHS ಪಾರ್ಟನ್ನು ಬರ್ಕೊಳ್ತೀನಿ. ಇಲ್ಲಿ ಲಸ ಬರ್ಕೊಂಡಾಗ ಏನಾಗುತ್ತೆ, ಛೇದದಲ್ಲಿ 1 - ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಛೇದದಲ್ಲಿ ಹಾಗೆ ಬರ್ಕೊಳ್ತೀನಿ. ಇಲ್ಲಿ ಓರೆ ಗುಣಾಕಾರ ಮಾಡ್ತೀನಿ ನೋಡಿರಿ, ಸೈನ್ ಥೀಟಾದೊಂದಿಗೆ 1 ಪ್ಲಸ್ ಕಾಸ್ ಥೀಟಾವನ್ನು ಗುಣಿಸ್ಕೊತೀನಿ. ಅದೇ ರೀತಿ 1 - ಕಾಸ್ ಥೀಟಾದೊಂದಿಗೆ ಟ್ಯಾನ್ ಥೀಟಾವನ್ನು ಗುಣಿಸ್ಕೊಳ್ತೀನಿ. ಮುಂದಿನ ಹಂತದಲ್ಲಿ LHS ಇದೇ ಸೈನ್ ಥೀಟಾವನ್ನು 1ರಿಂದ ಗುಣಿಸ್ಕೊಳ್ತೀನಿ, ಪ್ಲಸ್ ಇದೇ ಸೈನ್ ಥೀಟಾವನ್ನು ಕಾಸ್ ಥೀಟಾದೊಂದಿಗೆ ಗುಣಿಸ್ಕೊಳ್ತೀನಿ, ಪ್ಲಸ್ ಟ್ಯಾನ್ ಥೀಟಾವನ್ನು 1ರೊಂದಿಗೆ ಗುಣಿಸ್ಕೊಳ್ತೀನಿ, ಅದೇ ಒಂದು ಟ್ಯಾನ್ ಥೀಟಾವನ್ನು ಕಾಸ್ ಥೀಟಾದೊಂದಿಗೆ ಗುಣಿಸ್ಕೊಳ್ತೀನಿ. ಈ ರೀತಿ ಗುಣಿಸ್ಕೊಂಡಾಗ ಏನಾಗುತ್ತಪ್ಪ ಅಂದರೆ LHS ಸೈನ್ ಥೀಟಾ ಇಂಟು 1 ಸೈನ್ ಥೀಟಾ ಆಗುತ್ತೆ, ಪ್ಲಸ್ಸಿಗೆ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಪ್ಲಸ್ ಟ್ಯಾನ್ ಥೀಟಾ ಇಂಟು 1 ಅಂದರೆ ಟ್ಯಾನ್ ಥೀಟಾ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಆಗುತ್ತೆ, ಡಿವೈಡೆಡ್ ಬೈ 1 - ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಆಗುತ್ತೆ. ಇಲ್ಲಿ ಛೇದವನ್ನು ಗಮನಿಸ್ರಿ, 1 - ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಅಂದರೆ a ಪ್ಲಸ್ ಬಿ ಸೂತ್ರ ನಿತ್ಯ ಸಮೀಕರಣವನ್ನು ಅಪ್ಲೈ ಮಾಡಿದಾಗುತ್ತೆ. 1 - ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಅಂದರೆ a² - b² ಸೂತ್ರ ಹಾಕಿದಾಗ 1² - ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಇಲ್ಲಿ ಮುಂದುವರೆದು LHS ಸೈನ್ ಥೀಟಾ ಹಾಗೆ ಇರಲಿ, ಸೈನ್ ಥೀಟಾ ಇಂಟು ಕಾಸ್ ಥೀಟಾನು ಕೂಡ ಹಾಗೆ ಇರಲಿ, ಟ್ಯಾನ್ ಥೀಟಾನು ಕೂಡ ಹಾಗೆ ಇರಲಿ. ಟ್ಯಾನ್ ಥೀಟಾವನ್ನು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೊಳ್ತೀನಿ, ಮೈನಸ್ ಟ್ಯಾನ್ ಥೀಟಾವನ್ನು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೊಳ್ತೀನಿ, ಇಂಟು ಕಾಸ್ ಥೀಟಾ ಹಾಗೆ ಇರಲಿ. ಛೇದದಲ್ಲಿರುವ ಕಾಸ್ ಥೀಟಾ ಅಂಶದಲ್ಲಿರುವ ಕಾಸ್ ಥೀಟಾ ಕ್ಯಾನ್ಸಲ್ ಆದಾಗ ನಮಗೇನು ಉಳಿಯುತ್ತಪ್ಪ ಅಂದರೆ LHS ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ. ಇಲ್ಲಿ ಗಮನಿಸ್ರಿ, LHS ಮೈನಸ್ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಕ್ಯಾನ್ಸಲ್ ಆದಾಗ LHS ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. LHS ಇಲ್ಲೂ ಕೂಡ ಟ್ಯಾನ್ ಥೀಟಾವನ್ನು ನಾನು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೊಳ್ತೀನಿ. LHS ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾವನ್ನು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೊಳ್ತೀನಿ, ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. LHS ಇಲ್ಲಿ ನೋಡ್ರಿ, ಸೈನ್ ಥೀಟಾವನ್ನು ಸಾಮಾನ್ಯವಾಗಿ ತೆಗೆದುಕೊಂಡಾಗ ಇಲ್ಲಿ ನೋಡ್ರಿ, ಸೈನ್ ಥೀಟಾ ಇಂಟು ಕಾಸ್ ಥೀಟಾದಲ್ಲೂ ಸೈನ್ ಥೀಟಾ ಇದೆ, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾದಲ್ಲೂ ಕೂಡ ಸೈನ್ ಥೀಟಾ ಇದೆ. ಹಾಗಾಗಿ ಇಲ್ಲಿ ಸೈನ್ ಥೀಟಾವನ್ನು ನಾವು ಹೊರಗಡೆ ಬರ್ಕೊಂಡಾಗ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ 1 ಬೈ ಕಾಸ್ ಥೀಟಾ ಆಗುತ್ತೆ, ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಇಲ್ಲೂ ಕೂಡ ಛೇದದಲ್ಲಿ 2 ಸೈನ್ ಥೀಟಾ ಇದೆ, ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಇದೆ. ಅಂಶದಲ್ಲಿರುವ 1 ಸೈನ್ ಥೀಟಾ, ಛೇದದಲ್ಲಿರುವ 1 ಸೈನ್ ಥೀಟಾ ಕ್ಯಾನ್ಸಲ್ ಮಾಡಿದಾಗ ಕಾಸ್ ಥೀಟಾ ಪ್ಲಸ್ 1 ಬೈ ಕಾಸ್ ಥೀಟಾವನ್ನು ಸೆಕೆಂಡ್ ಥೀಟಾ ಅಂತ ಬರೆದಿದ್ದೀನಿ. ಇಲ್ಲಿ 1 ಸೈನ್ ಥೀಟಾ ಕ್ಯಾನ್ಸಲ್ ಆಗಿರೋದ್ರಿಂದ ಛೇದದಲ್ಲಿ ಒಂದೇ ಸೈನ್ ಥೀಟಾ ಉಳಿಯುತ್ತೆ. LHS ಕಾಸ್ ಥೀಟಾ ಬೈ ಸೈನ್ ಥೀಟಾ ಪ್ಲಸ್ ಸೆಕೆಂಡ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರ್ಕೊಳ್ತೀನಿ. LHS ಏನಾಗುತ್ತೆ, ಕಾಸ್ ಥೀಟಾ ಬೈ ಸೈನ್ ಥೀಟಾ ಕಾಟ್ ಥೀಟಾ ಆಗುತ್ತೆ, ಪ್ಲಸ್ ಇಲ್ಲಿ ಸೈನ್ ಥೀಟಾವನ್ನು 1 ಬೈ ಸೈನ್ ಥೀಟಾ ಇಂಟು ಸೆಕೆಂಡ್ ಥೀಟಾ ಅಂತ ಬರಿತೀನಿ. 1 ಬೈ ಸೈನ್ ಥೀಟಾವನ್ನು ನಾನು ಕೊಸೆಕೆಂಡ್ ಥೀಟಾ ಅಂತ ಕರಿಬೋದು, ಹಾಗಾಗಿ 1 ಬೈ ಸೈನ್ ಥೀಟಾವನ್ನು ಕೊಸೆಕೆಂಡ್ ಥೀಟಾ ಅಂತ ಬರಿತೀನಿ, ಉಳಿದಿರೋ ಸೆಕೆಂಡ್ ಥೀಟಾ ಹಾಗೆ ಬರಿತೀನಿ. LHS ಕಾಟ್ ಥೀಟಾ ಪ್ಲಸ್ ಕೊಸೆಕೆಂಡ್ ಥೀಟಾ ಇಂಟು ಸೆಕೆಂಡ್ ಥೀಟಾ ಆಗುತ್ತೆ. LHS ಕಾಟ್ ಥೀಟಾ ಪ್ಲಸ್ ಸೆಕೆಂಡ್ ಥೀಟಾ ಇಂಟು ಕೊಸೆಕೆಂಡ್ ಥೀಟಾ ಅಂತ ಬರಿಬೋದು. ಮುಂದಿನ ಸಮಸ್ಯೆ, ರೂಟ್ 1 ಪ್ಲಸ್ ಕಾಸ್ ಎ 1 - ಕಾಸ್ ಎ ಇಸ್ ಈಕ್ವಲ್ ಟು ಕೊಸೆಕೆಂಟ್ ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಪ್ರಶ್ನೆಯನ್ನು ರಿಪೀಟ್ ಮಾಡ್ತಾನೆ, ರೂಟ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 - ಕಾಸ್ ಎ ಇಸ್ ಈಕ್ವಲ್ ಟು ಕೊಸೆಕೆಂಟ್ ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಛೇದವನ್ನು ಅಕರ್ಣೀಕರಿಸ್ಕೊತೀನಿ. ಛೇದವನ್ನು ಅಕರ್ಣೀಕರಿಸೋದಂದರೆ ಛೇದದಲ್ಲಿ 1 - ಕಾಸ್ ಎ ಇದೆ, ಹಾಗಾಗಿ ಪಕ್ಕದಲ್ಲಿ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಅಂತ ಬರ್ಕೊಳ್ತೇನೆ. ಇಸ್ ಈಕ್ವಲ್ ಟು LHS ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 - ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಅಂತ ಬರ್ಕೊಳ್ತೀನಿ. ಇಲ್ಲಿ ಛೇದವನ್ನು
ಅಕರ್ಣೀಕರಿಸ್ತೀನಿ. ಇಲ್ಲಿ ನೋಡಿರಿ, ಅಂಶ ಮತ್ತು ಅಂಶವನ್ನು ಗುಣಿಸ್ಕೊಳ್ತೀನಿ, ಛೇದ ಮತ್ತು ಛೇದವನ್ನು ಗುಣಿಸ್ಕೊಂಡಾಗ ಅಂಶದಲ್ಲಿ 1 + cos A × 1 + cos A ಏನಾಗುತ್ತಪ್ಪ ಅಂದರೆ 1 + cos A ಹೋಲ್ ಸ್ಕ್ವೇರ್ ಆಗುತ್ತೆ. ಈ ಹಿಂದಿನ ಲೆಕ್ಕದ ಹಾಗೆ A - B × A + B ಸೂತ್ರವನ್ನು ಛೇದದಲ್ಲಿ ಅಪ್ಲೈ ಮಾಡ್ತೀನಿ. 1 - cos A / 1 + cos A ಅಂದರೆ 1² - cos ಸ್ಕ್ವಯರ್ A ಆಗುತ್ತೆ. ರೂಟ್ ಹಾಕಿರ್ತೀನಿ. LHS = √1 + cos A ಹೋಲ್ ಸ್ಕ್ವಯರ್. 1 ಸ್ಕ್ವೇರ್ ಅಂದರೆ 1 ಆಗುತ್ತೆ, ಹಾಗಾಗಿ 1 - cos ಸ್ಕ್ವಯರ್ A ಆಗುತ್ತೆ. ಇಲ್ಲಿ ಅಂಶದಲ್ಲಿ ಗಮನಿಸ್ರಿ, ಛೇದದಲ್ಲಿ ಅಂಶದಲ್ಲಿ ರೂಟನ್ನು ಸಪ್ರೇಟಾಗಿ ಬರ್ಕೊಳ್ತೀನಿ. √1 + cos A ಹೋಲ್ ಸ್ಕ್ವಯರ್ / √1 - cos ಸ್ಕ್ವಯರ್ A. ಅಂಶದಲ್ಲಿ ಸ್ಕ್ವಯರು ಮತ್ತು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ಏನು ಉಳಿಯುತ್ತಪ್ಪ ಅಂದರೆ ಅಂಶದಲ್ಲಿ 1 + cos A ಉಳಿಯುತ್ತೆ /√1 - cos ಸ್ಕ್ವಯರ್ A. ಇಲ್ಲಿ ತ್ರಿಕೋನಮಿತಿ ನಿತ್ಯ ಸಮೀಕರಣದ ಪ್ರಕಾರ 1 - cos ಸ್ಕ್ವಯರ್ A ನ sin ಸ್ಕ್ವಯರ್ A ಅಂತ ಕರಿತೀನಿ, ಹಾಗಾಗಿ ಛೇದ √sin ಸ್ಕ್ವಯರ್ A ಅಂತ ಬರಿತೀನಿ. ಅಂಶದಲ್ಲಿ ಯಾವ ರೀತಿ ಸ್ಕ್ವಯರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೋ ಛೇದದಲ್ಲೂ ಕೂಡ ಸ್ಕ್ವಯರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತಪ್ಪ ಆವಾಗ ಅಂದರೆ LHS = 1 + cos A. ಇಲ್ಲಿ sin ಸ್ಕ್ವಯರ್ A ಅಲ್ಲಿ ಸ್ಕ್ವಯರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ sin A ಉಳಿಯುತ್ತೆ. ಮುಂದುವರೆದು LHS ನಾನು 1 + cos A / sin A ನ 1/sin A + cos A/sin A ಅಂತ ಬರಿತೀನಿ. 1/sin A ನ ಕೊಸೆಕೆಂಟ್ A ಅಂತ ಬರಿತೀನಿ, cos A/sin A ನ ಕಾಟ್ A ಅಂತ ಬರಿತೀನಿ, ಹಾಗಾಗಿ LHS = ಕೊಸೆಕೆಂಟ್ A + ಕಾಟ್ A ಆಗುತ್ತೆ. LHS = RHS ಆಗುತ್ತೆ. ಮುಂದಿನ ಲೆಕ್ಕ tan A - sin A. ಮುಂದಿನ ಲೆಕ್ಕ tan A - sin A / tan A + sin A = secant A - 1 / secant A + 1 ಎಂದು ಸಾಧಿಸಿ ಅಂತ ಹೇಳಿದರೆ LHS ಪಾರ್ಟ್ tan A - sin A ಹಾಗೆ ಬರ್ಕೊಳ್ತೀನಿ / tan A + sin A ಬರೆದಿದ್ದೀನಿ. LHS = tan A ನ sin A/cos A ಅಂತ ಬರಿತೀನಿ, ಹಾಗಾಗಿ ಅಂಶದಲ್ಲಿರುವ tan A, ಛೇದದಲ್ಲಿರುವ tan A, sin A/cos A ಅಂತ ಬರಿತೀನಿ. sin A/cos A - sin A / sin A/cos A + sin A ಬರ್ಕೊಳ್ತೇನೆ. ಇಲ್ಲಿ ಗಮನಿಸ್ರಿ, sin A/cos A ಅಲ್ಲಿ sin A - sin A ಅಲ್ಲಿ ಎರಡೂ ಕಡೆಯಲ್ಲೂ sin A ಇದೆ, ಹಾಗಾಗಿ sin A ಅನ್ನು ಕಾಮನ್ ಆಗಿ ತೆಗೆದುಕೊಳ್ತೀನಿ. ಕಾಮನ್ ಆಗಿ ಸೈನ್ ತೆಗೆದುಕೊಂಡಾಗ × (1 / cos A - 1). ಛೇದದಲ್ಲೂ ಕೂಡ sin A ನ ಕಾಮನ್ ತೆಗೆದುಕೊಂಡಾಗ sin A × (1 / cos A + 1 ಉಳಿಯುತ್ತೆ. ಇಲ್ಲಿ ಅಂಶದಲ್ಲಿರುವ sin A, ಛೇದದಲ್ಲಿರುವ sin A ಕ್ಯಾನ್ಸಲ್ ಮಾಡಿದಾಗ ಏನು ಉಳಿಯುತ್ತಪ್ಪ ಅಂದರೆ 1/cos A - 1 / 1 cos A + 1 ಆಗುತ್ತೆ. 1/cos A ಅಂದರೆ secant A, ಹಾಗಾಗಿ 1/cos A ಎಲ್ಲಿದೆಯೋ ಅಲ್ಲಿ secant A ಬರಿತೀನಿ. LHS = secant A - 1 / LHS = secant A + 1 ಆಗುತ್ತೆ. LHS = RHS ಆಗುತ್ತೆ. ಮುಂದಿನ ಸಮಸ್ಯೆ sin A/1 + cos θ sin θ/1 + cos θ + 1 + cos θ / sin θ = 2 ಕೊಸೆಕೆಂಟ್ θ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ. sin θ/1 + cos θ + 1 + cos θ / sin θ = 2 ಕೊಸೆಕೆಂಟ್ θ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಇಲ್ಲಿ sin θ/1 + cos θ + 1 + cos θ / sin θ ಹಾಗೆ ಬರ್ಕೊಳ್ತೇನೆ. ಇಲ್ಲಿ sin θ × 1 + cos θ ಲಸವಾಗಿ ತೆಗೆದುಕೊಳ್ತೇನೆ. sin θ × 1 + cos θ ಲಸ ತೆಗೆದಾಗ ಓರೆ ಗುಣಾಕಾರ ಮಾಡ್ತೀನಿ. sin θ × sin θ sin ಸ್ಕ್ವೇರ್ θ ಆಗುತ್ತೆ. 1 + cos θ × 1 + cos θ 1 + cos θ ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ sin ಸ್ಕ್ವೇರ್ θ ಹಾಗೆ ಇರಲಿ. ಇಲ್ಲಿ A + B ಹೋಲ್ ಸ್ಕ್ವೇರ್ ಸೂತ್ರನ ಅಪ್ಲೈ ಮಾಡ್ತೀನಿ. ಇಲ್ಲಿ 1 + cos θ ಹೋಲ್ ಸ್ಕ್ವೇರ್ ಅಂದರೆ A ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ + B ಸ್ಕ್ವೇರ್ ಅಂದರೆ cos ಸ್ಕ್ವೇರ್ θ + 2AB ಅಂದರೆ 2 cos θ / sin θ × 1 + cos θ ಬರಿತೀನಿ. ಇಲ್ಲಿ sin ಸ್ಕ್ವೇರ್ θ ಮತ್ತು cos ಸ್ಕ್ವೇರ್ ಥೀಟಾನ ಜೋಡಿಯಾಗಿ ಬರಿತೀನಿ. ಯಾಕಪ್ಪ ಅಂದರೆ ತ್ರಿಕೋನಮಿತಿ ನಿತ್ಯ ಸಮೀಕರಣದಲ್ಲಿ sin ಸ್ಕ್ವೇರ್ θ + cos ಸ್ಕ್ವೇರ್ θ ಬೆಲೆ 1 ಇರುತ್ತೆ, ಹಾಗಾಗಿ sin ಸ್ಕ್ವೇರ್ θ + cos ಸ್ಕ್ವೇರ್ ಥೀಟಾನ ಪಕ್ಕದಲ್ಲಿ ಬರ್ಕೊಂಡು +1 ಸ್ಕ್ವೇರ್ ಅಂದರೆ 1 + 2 cos θ ಹಾಗೆ ಬರ್ಕೊಳ್ತೀನಿ. ಛೇದದಲ್ಲಿ sin θ × 1 + cos θ ಹಾಗೆ ಬರೆದಿರ್ತೀನಿ. sin ಸ್ಕ್ವೇರ್ θ + cos ಸ್ಕ್ವೇರ್ ಥೀಟಾ ಬೆಲೆ 1 ಆಗಿರೋದ್ರಿಂದ 1 + 2 cos θ / sin θ × 1 + cos θ ಆಗುತ್ತೆ. ಇಲ್ಲಿ 1 + 1 ಕೂಡಿಸಿದಾಗ 2 ಆಗುತ್ತೆ. 2 + 2 cos θ / sin θ × 1 + cos θ ಆಗುತ್ತೆ. ಮುಂದುವರೆದು ಇಲ್ಲಿ ನೋಡ್ರಿ, 2 ಅನ್ನೋದು ಎರಡೂ ಭಾಗದಲ್ಲಿರೋದ್ರಿಂದ 2ನ್ನು ನಾನು ಸಾಮಾನ್ಯವಾಗಿ ತೆಗೆದುಕೊಳ್ತೇನೆ. 2 ಮತ್ತು 2ನ್ನು ಸಾಮಾನ್ಯವಾಗಿ ತೆಗೆದುಕೊಂಡಾಗ 2 × 2 ಹೊರಗೆ ಹೋದ್ಮೇಲೆ 1 + cos θ ಉಳಿಯುತ್ತೆ / sin θ × 1 + cos θ ಆಗುತ್ತೆ.
ಇಲ್ಲಿ ಅಂಶದಲ್ಲಿರುವ 1 ಪ್ಲಸ್ ಕಾಸ್ ಥೀಟಾ ಛೇದದಲ್ಲಿರುವ 1 ಪ್ಲಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆದಾಗ ಇಲ್ಲಿ ಕೊನೆಗೆ ಏನು ಉಳಿಯುತ್ತಪ್ಪ ಅಂದರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ ಸೈನ್ ಥೀಟಾ ಆಗುತ್ತೆ. 2 ಡಿವೈಡೆಡ್ ಬೈ ಸೈನ್ ಥೀಟಾವನ್ನು ನಾನು ಸ್ಪ್ಲಿಟ್ ಮಾಡ್ತೇನೆ. 2 ಇಂಟು 1 ಬೈ ಸೈನ್ ಥೀಟಾ ಅಂತ ಬರಿತೀನಿ. 2 ಇಂಟು 1 ಬೈ ಸೈನ್ ಥೀಟಾ ಅಂದರೆ ಕೊಸೆಕೆಂಡ್ ಥೀಟಾ ಆಗುತ್ತೆ. ಹಾಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 2 ಇಂಟು ಕೊಸೆಕೆಂಡ್ ಥೀಟಾ ಆಗುತ್ತೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತೆ. ಇದಿಷ್ಟು ಕೆಲವು 3 ಅಂಕದ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ 3 ಅಂಕದ ಕೆಲವೊಂದು ಲೆಕ್ಕಗಳಿದಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ 3 ಅಂಕದ ಲೆಕ್ಕಗಳನ್ನು ಬಿಡಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.